ನಮ್ಮ ಬಳಗದ ಶ್ರೀ ಎಂ ಬಿ ಹೊಸಳ್ಳಿಯವರು ವೇದಿಕೆಗೆ ಬರಬೇಕು. ಇವತ್ತು ವಾಗ್ಮಿಗಳು ಬೆಳಗಾಗಿ ಶ್ರೀ ಶಶಿಧರ್ ಹೊಸಕೋಟೆಯವರು ಬರಬೇಕು, ವೇದಿಕೆಗೆ ಬರಬೇಕು. ಆಮೇಲೆ ಇಂದಿನ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ನುಡಿಗಳನ್ನು ಆಡುತ್ತಿದ್ದಾರೆ ಶ್ರೀ ಗುಂಡೇನಟ್ಟಿ ಮಧುಕೂರವರು ವೇದಿಕೆಗೆ ಬಂದು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತ ನಾನು ಅವ್ರಿಗೆ ಕೇಳ್ಕೊತೀನಿ. ನನ್ನ 2 ಪ್ರಾಸ್ತಾವಿಕ ಮಾತುಗಳನ್ನ ಆಡಲಿಕ್ಕೆ ಇಚ್ಛಪಡ್ತೀನಿ. ಈ ಪ್ರತಿ ತಿಂಗಳ ಒಂದು ವಿಷಯದ ಬಗ್ಗೆ ನಾವು ಕಾರ್ಯಕ್ರಮ ಇಟ್ಕೊಳ್ತಾ ಬಂದೀವಿ. ಈ ವಾರದ ವಿಷಯ ಅಂದರೆ ಲಲಿತ ಲಹರಿ. ಲಲಿತ ಲಹರಿ ಅಂತಂದರೆ ಇದು ಲಲಿತ ಪ್ರಬಂಧದ ಮೇಲೆ ಆರಿಸಿಕೊಂಡಂಥ ಒಂದು ಕಾರ್ಯಕ್ರಮ. ಹೆಚ್ಚಿನ ಜನರಿಗೆ ಲಲಿತ ಪ್ರಬಂಧ ಅಂದ್ರೆ ಗೊತ್ತಿಲ್ಲ. ಈ ಲಲಿತ ಪ್ರಬಂಧ ಇದು ಕೂಡ ಸಹಿತ ಒಂದು ಹಾಸ್ಯ ಸಮೀಪದಂಥ ಒಂದು ಪ್ರಕಾರ. ಈಗ ಯಾರು ಲಲಿತ ಪ್ರಬಂಧ ಬರೀತಾರೆ ಅವರೆಲ್ಲರೂ ಹಾಸ್ಯ ಲೇಖನಗಳನ್ನ ಬರೀತಾರೆ, ಅಥವಾ ಹಾಸ್ಯ ಲೇಖನಗಳನ್ನು ಬರೆಯುವವರು ಲಲಿತ ಪ್ರಬಂಧ ಬರೀತಾರೆ. ಈ ಲಲಿತ ಪ್ರಬಂಧದ ಒಂದು ವಿಶೇಷತೆ ಅಂದರೆ ಯಾರು ಲಲಿತ ಪ್ರಬಂಧ ಬರೀತಾರೆ ಅವರು ತಮ್ಮ ಜೀವನಾನುಭವಗಳನ್ನು ಹಂಚಿಕೊಂಡು ಓದೋರಿಗೆ ಭಾಳ ಹತ್ತಿರ ಆಗ್ತಾರೆ. ಯಾರು ಲಲಿತ ಪ್ರಬಂಧ ಬರೀತಾರೆ ಅವ್ರು ಓದಿಗರಿಗೆ ಭಾಳ ಹತ್ತಿರ ಆಗ್ತಾರೆ. ಅದಕ್ಕೆ ಒಂದೇ ಒಂದು ಉದಾಹರಣೆ ನಮಗೆ ಹೇಳ್ಬೇಕಂದ್ರೆ, ಹಿಂಗೆ ಒಬ್ಬರು ಅವ್ರ ಹೆಸರು ಹೇಳೋದಿಲ್ಲ, ಅವ್ರು ಲಲಿತ ಪ್ರಬಂಧಗಳನ್ನ ಓದ್ಕೋತ ಬಂದೆ. ನನಗೆ ಇಷ್ಟರ ಮಟ್ಟಿಗೆ ಅವ್ರದ್ದು ಗೊತ್ತಾಗ್ತಲ್ಲ, ಅವರು ಎಮ್ ಟೆಕ್ ಮಾಡಿದ್ರು, ರ್ಯಾಂಕ್ಸ್ ತೊಗೊಂಡು ಒಳ್ಳೆಯ ನೌಕರಿ ಇತ್ತು, ಅವ್ರ ವಯಸ್ಸು ಗೊತ್ತಾಯ್ತು. ಆಗ ಅದನ್ನೆಲ್ಲ ಓದಿ ನನಗನಿಸ್ತು, ನಮ್ಮಲ್ಲಿ ಒಬ್ಬಾಕೆ ಕನ್ಯಾ ಇದ್ದರು, ಇವು ಕುಂಡ್ಲಿ ಯಾಕೆ ಕೊಡಬಾರ್ದು, ಈ ಕುಂಡ್ಲಿ ಯಾಕೆ ಕೊಡಬಾರ್ದು ಅಂದರೆ ಅಷ್ಟು ಹತ್ತಿರ ಆಗಿಬಿಡ್ತಾರೆ ಅವರು ಲಲಿತ ಪ್ರಬಂಧ ಬರೆಯೋರು. ಮತ್ತು ಇನ್ನೊಂದು ಏನಂತಂದರೆ, ನಮ್ಮಲ್ಲಿ ನೋವು ನಲ್ಲಿಗಳನ್ನು ಓದೋರಿಂದ ಹಂಚ್ಕೋಬಹುದು. ಆಮೇಲೆ ಯಾರೋ ನಮ್ಮ ಪರಿಚಯದವರು ಬಂದಾಗ ನನ್ನ ಬಗ್ಗೆ ಅವ್ರಿಗೆಲ್ಲ ಗೊತ್ತಿರ್ತದೆ, ಅವ್ರ ಬಗ್ಗೆ ನನಗೆಲ್ಲ ಗೊತ್ತಿರ್ತದೆ. ನಾವೊಂದು ಲಲಿತ ಪ್ರಬಂಧ ಬರೀತೆ, ಅದು ಒಂದು ಬೆಕ್ಕಿನ ಬಗ್ಗೆ ಈ ಫೇಸ್ಬುಕ್ದಾಗ ಬರೀತೆ ಲಲಿತ ಪ್ರಬಂಧ. ಅದು ನಾನು ಅದರ ಹೆಸರು ಗಿಂಡಿ ಅಂತ ಕೊಟ್ಟಿದ್ದೆ. ಆದರೆ ಅದನ್ನು ನೋಡಿಕೊಳ್ಳೆ ಅದರ ಮುಖ ಗಿಂಡಿ ಹಂಗೆ ಅನ್ನಿಸ್ತು ಅಂತೇಳಿ ನಾನು ಏನು ತಂದು ಅದು ಗಿಂಡಿ ಅಂತ ಕೊಟ್ಟೆ. ಅದರ ಬಗ್ಗೆ ಎಲ್ಲ ಬರದೆ, ಅದಕ್ಕೆ ಮೈಯಾಗ ಆರಾಮ ಇದ್ದಿಲ್ಲ, ಜ್ವರ ಬಂದಿತ್ತು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ. ಇಷ್ಟಕ್ಕೆ ನಿಂತಿತ್ತದು. ಅವ್ರು ಬೆಟ್ಟದವ್ರು ಕೇಳಿದರು, ಆ ಗಿಂಡಿ ಬಗ್ಗೆ ಬರೀ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ರಿ, ಮುಂದೆ ಆ ಗಿಂಡಿ ಏನಾಯ್ತು, ಆರಾಮಾಯ್ತು ಅಥವಾ ಇಲ್ಲೋ ಅಂತ ಅಂದರೆ ಓದೋರೊಂದಿಗೆ ಅದು ಅಷ್ಟೊಂದು ಅನ್ಯೋನ್ಯತೆಯನ್ನು ಬೆಳೆಸ್ಕೊಂಡ್ಬಿಡ್ತದೆ. ಮತ್ತು ನನ್ನ ವಿಶೇಷ ಅಂದರೆ ಈ ಸಾಹಿತ್ಯ ಪ್ರಕಾರದೊಳಗೆ ಸಾಕಷ್ಟು ಪ್ರಕಾರಗಳವ. ಅದು ಕಥೆ ಇರ್ಬೋದು, ಕಾದಂಬರಿ ಇರ್ಬೋದು, ಜೀವನ ಚರಿತ್ರೆ ಇರ್ಬೋದು. ನಾನು ಅತಿ ಮೆಚ್ಚಿಕೊಳ್ಳೋದಂದ್ರೆ ಲಲಿತ ಪ್ರಬಂಧ. ನಾನು ಸುಮಾರು 4 ಲಲಿತ ಪ್ರಬಂಧ ಸಂಕಲನ ಬಂದಾವ. ಮತ್ತು ನಾನು ಇನ್ನೊಂದೇನೆಂದರೆ, ಯಾರ ಬರೆಯವರಿದ್ದರೆ ಹೊಸದಾಗಿ, ಈಗಾಗಲೇ ಬರೆಯವರಲ್ಲ, ಹೊಸದಾಗಿ ಯಾರ ಬರೆಯವರಿದ್ದರೆ ಅದನ್ನು ಟೈಪ್ ಮಾಡಿ ಪೇಜ್ ಸೆಟ್ ಮಾಡಿ ನಾನೇ ಸ್ವತಃ ಟೈಪ್ ಎಲ್ಲ ಮಾಡಿದ್ದಾರೆ ಅದು ಬುಕ್ ಮಾಡಲಿಕ್ಕೆ ರೆಡಿ ಮಾಡಿಕೊಡ್ತೀನಿ. ಅಂಥವ್ರು ಯಾರು ಇದ್ದರೆ ನನ್ನ ಭೇಟಿಯಾಗಲಿ. ಅದನ್ನು ಅಂದರೆ ನನಗೆ ಲಲಿತ ಪ್ರಬಂಧ ಮೇಲಿರುವ ಒಂದು ಪ್ರೀತಿಯನ್ನು ನಾನು ನಿಮಗೆ ಹೇಳ್ತೀನಿ. ಇಷ್ಟೊಂದು ಲಲಿತ ಪ್ರಬಂಧ ಇದೆ. ನಾ ಇನ್ನೂ ಒಂದು ಪ್ರಬಂಧ ಬರೆಯುತ್ತೆ, ಅದು ಫೋಟೋ ತೆಗಿಸೋದ್ರ ಬಗ್ಗೆ. ಆ ಫೋಟೋ ತೆಗಿಸ್ಕೊಡ್ತೇನೆ. ಅದು ನಾನು ಮೈಸೂರಿಗೆ ಹೋದಾಗಿನ ಒಂದು ಘಟನೆ. ಮತ್ತು ಲಲಿತ ಪ್ರಬಂಧನವ ಅವು ಬರೇ ಕಾಲ್ಪನಿಕ ಇರೋ ಭಾಳ ಕಡಿಮೆ. ಅವೆಲ್ಲ ನಡೆದ ಕಥೆಗಳಿಗೆ ಒಂದು ಸ್ವಲ್ಪ ಉಪ್ಪು ಖಾರ ಹಚ್ಚಿ ಬರೀತಾರೆ. ಅವು ಲಲಿತ ಪ್ರಬಂಧರು. ನಾನು ಒಮ್ಮೆ ಮೈಸೂರಿಗೆ ಹೋಗಿ ಒಂದು ಫೋಟೋ ತೆಗಿಸ್ಕೊಂಡಿದ್ದೆ. ಆ ಫೋಟೋ ಹೆಂಗೆ ತೆಗಿಸ್ಕೊಂಡಿದ್ದೆ ಅಂತೇಳಿ ನಾನು ಬರೆದಿದ್ದೆ. ಅದು ಬರೋದು ನನ್ನ ಕಡೆ ಅದ. ಆದರೆ ಒಂದು ನಿಮಗೆ ಅದಕ್ಕೆ ಬೆಲೆ ಕೊಡಬೇಕಾಗ್ತದೆ. ಬೆಲೆ ಅಂದರೆ ನನ್ನ ಸಂಕಲನ ಅದಾಯ್ತು. ಆ ಪುಸ್ತಕ ಬೆಲೆ 200 ರೂಪಾಯಿ ಅದ. ನಾನು ಫೋಟೋ ಹೆಂಗೆ ತೆಗೆದುಕೊಂಡಿದ್ದೆ
ಆ ಬೆಕ್ಕಿನ ಜೊತೆ ಹೆಂಗಿದ್ದೆ ಇವೆಲ್ಲ ಮತ್ತು ನಾ ಗಡಿಯಾರಿ ಬೇರೆ ಅಂತಕ್ಕಂಥ ನನ್ನ ಅನುಭವ ಅದು ಅದ್ರಾಗದ ನಿಮಗೆ ಕುತೂಹಲ ಆಗಿದ್ದರೆ ನಮ್ಮ ಜೋಡಿ ಮಾತಾಡ್ರಿ, ನಾನು ನಿಮ್ಗೆ ಕೊಟ್ಟು ಅಡ್ರೆಸ್ಸನ್ನು ಸಂಕಲ್ಪ ಕಳಿಸ್ತೇನೆ ಅಂತ ಹೇಳ್ತೇನೆ. ಮತ್ತು ಈಗೆಲ್ಲ ವೇದಿಕೆ ಮೇಲೆ ಆಸೀನರಾದ ಎಲ್ಲರಿಗೂ ನಾನು ಸ್ವಾಗತವನ್ನು ಕೋರಿ ಹೆಚ್ಚಿಗೆ ಟೈಮ್ ತೆಗೆಯೋಕೆ ಎಲ್ಲರೂ ಲಲಿತ ಪುರಾಣಗಳು ಓದೋರಿದ್ದಾರೆ, ಲಲಿತ ಪುರಾಣ ಬಗ್ಗೆ ಮಾತಾಡೋರಿದ್ದಾರೆ. ನಾ ಹೆಚ್ಚಿಗೆ ಮಾತಾಡೋದಿಲ್ಲ, ಇಷ್ಟು ಮಾತಾಡಿ ನನ್ನ 4 ಮಾತು ಮುಗಿಸ್ತೇನೆ. ನಮಸ್ಕಾರ. ತರಲೆಗಳ ನಂಬಿ MS ನರಸಿಂಹಮೂರ್ತಿಯವರ ತರಲೆಗಳ ನಂಬಿ ಈ ವಿಷಯದ ಮೇಲೆ ಶ್ರೀಮತಿ ದೀಪಿಕಾ ಕುಲಕರ್ಣಿ ಹುಬ್ಬಳ್ಳಿಯಿಂದ ಬಂದಾರೆ. ಅವರು ತಮ್ಮ ವಿಷಯವನ್ನು ಮಂಡಿಸ್ತಾರೆ. ಪ್ರತಿ 2ನೇ ಶನಿವಾರ ಮುಗಿಸಿ ಮಧ್ಯಾಹ್ನದ ಊಟ ಕಾತರಿಸಿ ಬರುವವರೆಲ್ಲರೂ ಮಾಡುತ್ತಾ ನಾಗಾಲೋಟ. ಪ್ರತಿ 2ನೇ ಶನಿವಾರ ಮುಗಿಸಿ ಮಧ್ಯಾಹ್ನದ ಊಟ ಕಾತರಿಸಿ ಬರುವವರೆಲ್ಲರೂ ಮಾಡುತ್ತಾ ನಾಗಾಲೋಟ. ಕಾರಣ ನೂತನ ವಿಷಯಗಳಲ್ಲಿ ಮನರಂಜನಾ ಆಟ. ಆಟ ಹಮ್ಮಿಕೊಳ್ಳುವುದು ಬೆಳಗಾವಿಯ ನಮ್ಮ ಕನ್ನಡ ಸಂಘದ ಹಾಸ್ಯಕೂಟ. ಅವರು ತಮ್ಮ ಅನುಭವವನ್ನು ಹೇಳಿದರು, ವಿಷಯವನ್ನು ತಿಳಿಸಿದರು. ಈಗ 2ನೇ ಪುಷ್ಪವನ್ನು ಅರ್ಪಿಸಲಿದ್ದಾರೆ ಡಾಕ್ಟರ್ ಜಯಂತ್ ಕಿತ್ತೂರ್ ಅವರು, ನಿವೃತ್ತ ಪ್ರಾಚಾರ್ಯರು, GIT. ವಿಷಯ H. ಡುಂಡಿರಾಜ್ ಅವರ ಕೇಳುವಿಕೆಗಿಂತ ಅನ್ಯ ತಪವಿಲ್ಲ. ಮಾತನಾಡುವವರು ಹೆಸರು ಮತ್ತು ಪ್ರಬಂಧ ವಾಚನವನ್ನು ಮಾಡಬೇಕು. ಲೇಖನದ ಶೀರ್ಷಿಕೆ ಕೇಳುವಿಕೆಗಿಂತ ಅನ್ಯ ತಪವಿಲ್ಲ. ಕೇಳುವಿಕೆಗಿಂತ ಅನ್ಯ ತಪವಿಲ್ಲ ಎಂಬ ಈ ಲೇಖನದ ಶೀರ್ಷಿಕೆಗೆ ಪ್ರೇರಣೆ ತಾಳುವಿಕೆಗಿಂತ ತಪ ಇಲ್ಲ ಎಂಬ ವಾದಿರಾಜರ ಜನಪ್ರಿಯ ಕೀರ್ತನೆ. ಅದರಲ್ಲಿ ವಾದಿರಾಜರು ದುಷ್ಟರ ನಿಷ್ಠುರದ ನುಡಿ, ಕಷ್ಟ, ಹಳಿದು ಹಂಗಿಸುವ ಬಗೆಯ ಮಾತು ಇತ್ಯಾದಿ ಇವುಗಳನ್ನೆಲ್ಲ ತಾಳಿಕೊಳ್ಳಬೇಕು ಎಂಬ ಲಿಸ್ಟನ್ನೇ ಕೊಟ್ಟಿದ್ದಾರೆ. ಈ ಹಾಡು ತಾಳ್ಮೆಯ ಮಹತ್ವವನ್ನಷ್ಟೇ ಹೇಳುತ್ತದೆ ಅಂತ ಅಂದುಕೊಳ್ಳಬೇಡಿ. ಕೇಳಬಲ್ಲವರಿಗೆ ಪೇಳುವೆನು ಸೊಲ್ಲ ಎಂಬ ಸಾಲು ಹಾಡಿನ ಪಲ್ಲವಿಯಲ್ಲಿಯೇ ಇದೆ. ಹಾಗಾಗಿ ವಾದಿರಾಜರು ಇಲ್ಲಿ ಕೇಳ್ಮೆಯ ಅಗತ್ಯವನ್ನು ಸೂಚಿಸಿದ್ದಾರೆ ಅನ್ನಬಹುದು. ಭಾಷೆಗಳಿಗೆ ಲಿಪಿ ಮತ್ತು ಮುದ್ರಣ ಸೌಲಭ್ಯ ಬರುವುದಕ್ಕಿಂತಲೂ ಮೊದಲು ಶಾಸ್ತ್ರ, ಪುರಾಣ, ಕಾವ್ಯ, ಜಾನಪದ ಮುಂತಾದವುಗಳನ್ನೆಲ್ಲ ಕೇಳುವ ಮೂಲಕವೇ ಪ್ರಸಾರವಾಗುತ್ತಿದ್ದವು. ರಾಮಾಯಣದ ಕಥೆಯನ್ನು ರಾಮನೂ ಸೇರಿ ಎಲ್ಲ ಜನರು ತಿಳಿದುಕೊಂಡಿದ್ದು ಲವಕುಶರು ಹಾಡಿದ್ದನ್ನು ಕೇಳಿಯೇ ಅಲ್ಲವೇ? ಮಹಾಭಾರತವನ್ನು ವ್ಯಾಸರಿಂದ ವೈಶಂಪಾಯನ ಕೇಳಿದ, ಅವನಿಂದ ಜನಮೇಜಯ ಜಯ ಕೇಳಿಕೊಂಡ. ಇನ್ನೊಬ್ಬರು ಹೇಳುವುದನ್ನು ಸರಿಯಾಗಿ ಕೇಳಿಸಿಕೊಳ್ಳದಿದ್ದರೆ ಎಂತಹ ತಪ್ಪುಗಳು ಆಗಿ ಹೋಗುತ್ತವೆ, ಅಂತ ಅನಾಹುತಗಳು ಆಗುತ್ತವೆ ಎಂಬುದಕ್ಕೆ ಕುಂತಿಯೇ ಉದಾಹರಣೆ. ಹೆಣ್ಣು ಅಂದದ್ದನ್ನು ಆಕೆ ಹಣ್ಣು ಅಂತ ಕೇಳಿಸಿಕೊಂಡದ್ದರಿಂದ ದ್ರೌಪದಿ 5ವರಿಗೆ ಹೆಂಡತಿಯಾಗಬೇಕಾಯಿತು. ಪ್ರಾಯಶಃ ಅದು ಕನ್ನಡದಾಗೆ ಹೇಳಿರ್ಬೇಕಾಕಿ, ಯಾಕಂದರೆ ಹೆಣ್ಣು ಹಣ್ಣು ಕನ್ನಡದಾಗ ಬರ್ತಾ ಹೊರತು ಸಂಸ್ಕೃತದಾಗ ಬರಲಿಕ್ಕಿಲ್ಲ. ಇರಲಿ, ಮಕ್ಕಳು ಮಾತು ಕಲಿಯುವುದು ಕೇಳುವ ಮುಖಾಂತರವೇ. ಆದ್ದರಿಂದ ಜನಿಸುವಾಗಲೇ ಶ್ರವಣ ಸಮಸ್ಯೆ ಇರುವ ಕೆಲವು ಮಕ್ಕಳಿಗೆ ಮಾತೇ ಬರುವುದಿಲ್ಲ. ಪುಸ್ತಕಗಳ ಬಂದ ನಂತರ ಕೇಳುವಿಕೆಯ ಮೂಲಕ ಕಲಿಯುವ ಪದ್ಧತಿ ಮುಂದುವರಿದಿದೆ. ಶಾಲೆಯಲ್ಲಿ ನೋಡಿ ತಿಳಿ ಮಾಡಿ ಕಲಿ ಅನ್ನುತ್ತಾರಾದರೂ ಎಲ್ಲವನ್ನೂ ಮಾಡಲು ಆಗುವುದಿಲ್ಲವಲ್ಲ. ಬಹಳಷ್ಟು ವಿಷಯಗಳನ್ನು ಅಧ್ಯಾಪಕರಿಂದ ಕೇಳಿಯೇ ತಿಳಿಯಬೇಕು. ಮಕ್ಕಳಿಗೆ ಕಥೆಗಳನ್ನು ವಿಡಿಯೋ ಮೂಲಕ ತೋರಿಸುವ ಬದಲು ಬಾಯಿಯಿಂದ ಹೇಳಿದರೆ ಅವರು ಕಥೆಯ ಸನ್ನಿವೇಶವನ್ನು ತಾವೇ ಊಹಿಸಿಕೊಳ್ಳಬಹುದು. ಅದರಿಂದ ಮಕ್ಕಳ ಕಲ್ಪನಾ ಶಕ್ತಿ ಬೆಳೆಯುತ್ತದೆ. TV, ಸ್ಮಾರ್ಟ್ಫೋನ್ಗಳಂತಹ ದೃಶ್ಯ ಶ್ರವ್ಯ ಮಾಧ್ಯಮ ಬಂದಾಗ ಕೇವಲ ಕೇಳುವ ಆಡಿಯೋ ಯುಗ ಇನ್ನೇನು ಮುಗಿದೇ ಹೋಯಿತು ಅಂತ ಅನೇಕರು ಭಾವಿಸಿದ್ದರು. ಆದರೆ ರೇಡಿಯೋ, ಕೇಳು ಪುಸ್ತಕ ಅಂದರೆ ಆಡಿಯೋ ಬುಕ್ಸ್ ಮತ್ತು ಕ್ಲಬ್ ಹೌಸ್ ಈ ಅಭಿಪ್ರಾಯಗಳನ್ನು ಸುಳ್ಳಾಗಿಸಿವೆ. ವಾಹನ ಚಾಲನೆ, ಅಡುಗೆ, ನಡಿಗೆ, ವ್ಯಾಯಾಮ ಮುಂತಾದ ಕೆಲಸಗಳನ್ನು ಮಾಡುತ್ತಿರುವಾಗಲೇ ನಮಗೆ ಇಷ್ಟವಾದದ್ದನ್ನು ಆಡಿಯೋ ಉಪಕರಣಗಳ ಮೂಲಕ ಕೇಳಬಹುದಲ್ಲವೇ? ಆದ್ದರಿಂದಲೇ ನಮ್ಮ ಪ್ರಧಾನಿಯವರು ಮನ್ ಕಿ ಬಾತ್ನಲ್ಲಿ ತಮ್ಮ ಮನದ ಮಾತುಗಳನ್ನು ಬಿತ್ತರಿಸಲು ರೇಡಿಯೋವನ್ನೇ ಆಯ್ದುಕೊಂಡಿದ್ದಾರೆ.
ಆ ಕಾರ್ಯಕ್ರಮ ತುಂಬ ಚೆನ್ನಾಗಿಯೇನೋ ಇರುತ್ತದೆ, ಆದರೆ ಕೆಲವೊಮ್ಮೆ ಅನಿವಾರ್ಯ ಕಾರಣಗಳಿಂದಾಗಿ ಕೇಳಲು ಸಾಧ್ಯವಾಗುವುದಿಲ್ಲ. ಚಿಂತೆ ಬಿಡಿ, ಒಂದು ಚುಟುಕು ಕೇಳಿ. ಕೇಳದಿದ್ದರೂ ಪರವಾಗಿಲ್ಲ ಮೋದಿಯವರ ಮನ್ ಕಿ ಬಾತ್. ಕೇಳದಿದ್ದರೂ ಪರವಾಗಿಲ್ಲ ಮೋದಿಯವರ ಮನ್ ಕಿ ಬಾತ್. ತಪ್ಪದೇ ಕೇಳಬೇಕು ಕೈ ಹಿಡಿದ ವುಮನ್ ಕಿ ಬಾತ್. ಯಾಕಂತಂದ್ರೆ ಅವರು ನಮ್ಮ ಚಿದಂಬರನಗರದ ನಮ್ಮ ಮನೆ ಹತ್ತಿರ ಇರ್ತಾರೆ. ದಿನ ಮುಂಜಾನೆ ಅವ್ರು ನಮಗೆ ಹಾಲು ತೊಗೊಳ್ಳಿಕ್ಕೆ ಹೋದಾಗ ಭೇಟಿ ಆಗ್ತಿರ್ತದೆ. ಒಮ್ಮೆ ನನಗೆ ಅನಾರೋಗ್ಯ ಆಗಿತ್ತು. ಅನಾರೋಗ್ಯ ನಮಗೆ ಅವ್ರಿಗೆ ಒಂದು 7-8 ದಿವಸ ಭೇಟಿನೇ ಆಗಲಿಲ್ಲ. ಸ್ವಲ್ಪ ಸುಧಾರಿಸ್ಕೊಂಡ ಮೇಲೆ ಹೋದ್ಕೊಂಡು ನಾನು ವಿಕಾರ ಮುಖ ನೋಡ್ಕೊಂಡು ಕೇಳಿ, ಯಾಕೆ ಏನಾಗಿದೆ? ನಾನು ಮೊದಲೇ ಔಷಧಗಳಿಗೆ ಡಾಕ್ಟರ್ ಅಲರ್ಜಿ. ಏನು ಮಾಡ್ತೀರಿ ಬರ್ರಿಪ್ಪ, ಆದ ಜಡ್ಡು ಒಂದು ಡಾಕ್ಟರ್ ಕೊಟ್ಟದ್ಗಳಿಗೆ ಇನ್ನೊಂದು ಬೇರೆ ವ್ಯಾಪ ಶುರುವಾಗ್ಯದ ಅಂತ ಅಷ್ಟ ತಿಳ್ಕೊಂಡ್ರು ಅವರು. ನಾ ಔಷಧ ಕೊಡ್ತೀನಿ ಬರ್ರಿ ಅಂತಂದರು. ನನಗೆ ಗೊತ್ತಿತ್ತು ಇವ್ರು PhD ಆದವ್ರು ಅಂತ ಹೇಳಿ ಇವ್ರು ಏನು ಔಷಧ ಕೊಡ್ತಾರೆ ಅಂಥೇಳಿ ಮನಸ್ಸಿನೊಳಗೆ ಸಂಶಯ ಬಂತು. ಆದರೂ ಪ್ರೊಫೆಸರು, ಪ್ರಿನ್ಸಿಪಾಲ್ರು ಎಲ್ಲ ಒಂದು ನನ್ನ ಮಕ್ಕಳು ಸಹಾಯ ಮಾಡಿದವರು. ಪ್ಲೇಸ್ಮೆಂಟ್ ಆಫೀಸರ್ ಇದ್ದಾಗ ಮನೆಗೆ ಹೋದೆ. ಕಪಾಟ್ ತೆಗೆದ್ರು ಒಂದು 100-150 ಹೋಮಿಯೋಪತಿ ಗುಳಿಗೆ ಮತ್ತು ಪೊಟೆನ್ಸಿ ಇಟ್ಟಿದ್ರು. ಇನ್ನು ಈ ಹೋಮಿಯೋಪತಿ ಗುಳಿಗೆ ನೋಡ್ತೀರಾ, ಸಾಬೂದಾಣಿ ಗುಳಿಗೆ ಅವು ಅಂತ ಒಂದು 100 ತಿಂದರೆ ಹೊಟ್ಟೆ ಕಡಿಮೆ ಆಗ್ತದಿಲ್ಲೋ ಅಂತ ತಿಳ್ಕೊಂಡು ಅಂತ ಹೇಳಿ ನಾನಂದೇ, ಜಯಂತ ನೀವು 4 ಗುಳಿಗೆ ದಿನಕ್ಕೆ 3 ಸರ್ತಿ ತೊಗೊಳಿಕ್ಕೆ ಹೋಗಿರಿ, ನಾನು ನೋಡ್ತೀರಂಥ ದೇವನಂಥ ಮನುಷ್ಯ ನಾನು. ಆ 3 ಗುಳಿಗೆ ಏನು ಕೆಲಸ ಮಾಡ್ತಾವ? ನಾ ಹೇಳ್ತೀನಲ್ರಿ ಅಷ್ಟು ತಗೋರಿ ಮುಂದೆ ಹೇಳಿರಂತ. ನಿಮಗೆ ಹೇಳಿದ್ರೆ ಆಶ್ಚರ್ಯ ಅನ್ನಿಸ್ಬೋದು. ಅವರು ಕೊಟ್ಟದ್ದು 3 ಗುಳಿಗೆ ಏನು ದಿವ್ಸಕ್ಕೆ 3 ಸರ್ತಿ ತೊಗೋತದೆ, ಅದು 3 ದಿವಸ ತೊಗೊಳೋದ್ರಾಗೆ ಜಡ್ ಗುಣ ಆಗಿತ್ತು. ಇದು ಅವ್ರ ಕೈಗುಣ. ಇದು ಬಹುಶಃ ಭಾಳ ಮಂದಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡು ನಾನು ಹೇಳಲಿಕ್ಕೆ ನಿಮಗೆ. ಧನ್ಯವಾದಗಳು ಜಯಂತ್ ಅವರು. ಈಗ ಜೀವನದಲ್ಲಿ ಅನೇಕ ಸಣ್ಣ ಸಣ್ಣ ಘಟನೆಗಳಲ್ಲಿಯೂ ಕೂಡ ಹಾಸ್ಯ ಹೊಕ್ಕಿರುತ್ತದೆ. ಜೀವನದಲ್ಲಿ ನಡೆಯುವ ಸಣ್ಣ ಸಣ್ಣ ಘಟನೆಗಳು, ಸಣ್ಣ ಸಣ್ಣ ಮಹತ್ವಗಳು, ಸಣ್ಣ ಸಣ್ಣ ಕೃತಿಗಳಲ್ಲಿಯೂ ಕೂಡ ಹಾಸ್ಯ ಹೊಕ್ಕಿರ್ತದೆ. ಆ ಹಾಸ್ಯದ ಜೊತೆಗೆ ನಮ್ಮ ಬದುಕಿಗೆ ಒಂದು ವಿಶಿಷ್ಟವಾದಂಥ ಅರ್ಥವನ್ನು ಕೂಡ ದೊರೀತಾ ಹೋಗ್ತಾ ಇರ್ತದೆ. ಅದೇ ಒಂದು ಪ್ರಯತ್ನ ವಿಜೇಂದ್ರ ಪಾಟೀಲ್ ಸರ್ ಅವರು ತುಂಬ ಅದ್ಭುತವಾಗಿ ಕಟ್ಟಿಕೊಡ್ತಾರೆ. ಜೀವನದಲ್ಲಿ ಮನೆಯಲ್ಲಿ ನಡೆಯುವಂಥ ಒಂದು ಘಟನೆಗಳನ್ನು ನೆನಪಿಸಿಕೊಂಡು ನಮ್ಮ ಬದುಕಿನಲ್ಲಿ ಹಾಸ್ಯ ಯಾವ ರೀತಿಯಾಗಿ ಹೋಗುತ್ತೆ, ಆ ಹಾಸ್ಯದ ಮೂಲಕ ನಮ್ಮ ಜೀವನದ ತಿರುಳನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತುಂಬ ಅದ್ಭುತವಾಗಿ ಅವರು ಈ ಪ್ರಬಂಧದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅದನ್ನು ನಿಮ್ಮ ಮುಂದೆ ನಾನು ಈಗ ವಾಚನ ಮಾಡ್ತೇನೆ. ಮೊಸರಿನಲ್ಲಿ ಕಲ್ಲು. ಒಂದು ದಿನ ರಾತ್ರಿಯ ಊಟ ಮಾಡುವಾಗ ನಿಜವಾಗಿಯೂ ಅಂದರೆ ಕರೆಯಾಗಿ ನನಗೆ ಮೊಸರಿನಲ್ಲಿ ಕಲ್ಲು ಬಂದಿತು. ಈ ಸತ್ಯ ಸಂಗತಿಯನ್ನು ಕಥೆ ಮಾಡಿ ಹೇಳುವುದಾದರೆ ಹೀಗೆ ವರ್ಣಿಸಬಹುದು. ಬಿಳಿ ಜೋಳದ ರೊಟ್ಟಿಯನ್ನು ಬೆಳ್ಳಗಿನ ಮೊಸರಿನ ಬಟ್ಟಲಿನಲ್ಲಿ ಅದ್ದಿ ಅದಕ್ಕೆ ಗೊರಲಿನ ಹಿಂಡಿ ಮೆತ್ತಿ ಬಾಯಲ್ಲಿ ಹಾಕಿಕೊಳ್ಳುವುದು ಆಶಾಬದ್ಧ ನಿಲುಕಬಹುದಾದ ಸಹಜ ಯೋಜನೆಯ ಸಂಕಲ್ಪ ಮಾತ್ರದಿಂದಲೇ ಬಾಯಲ್ಲಿ ನೀರು ಬಂದದ್ದು ದೇಹದ ಕ್ಷಿಪ್ರ ಪ್ರತಿಕ್ರಿಯೆ. ಆದರೆ ಮೊದಲ ತುತ್ತಿನಲ್ಲೇ ಈಗಾಗಲೇ ಹೇಳಿದಂತೆ ಕಲ್ಲು ಬಂದು ಯೋಜನೆಯ ದಿಕ್ಕು ತಪ್ಪಿತು. ಅದು ಅರ್ಧಕ್ಕೆ ನಿಂತು ಬಿಟ್ಟಿತು. ಆ ಬೇಜಾರಿನಲ್ಲಿ ಮೊಸರಿನಲ್ಲಿ ಸಿಕ್ಕ ಕಲ್ಲನ್ನು ಸ್ವಲ್ಪ ಕೈ ಎತ್ತರಿಸಿ ಹೆಬ್ಬೆರಳು ತೋರು ಬೆರಳಿನ ನಡುವೆ ಹಿಡಿದು ಸ್ಟೀಲ ತಟ್ಟೆಯ ಮೇಲೆ ಟನ್ ಎನ್ನುವಂತೆ ಬೀಳಿಸಿದೆ. ಹೆಂಡತಿಯ ಗಮನ ಸೆಳೆಯುವುದು ನನ್ನ ಉದ್ದೇಶವಾಗಿತ್ತು. ಆದರೆ ಅದು ಸಂಪೂರ್ಣ ಸಾಧ್ಯವಾಗದೇ ಹೋಯಿತು. ಸಣ್ಣ ಪುಟ್ಟ ಸದ್ದು, ಪಿಸು ಮಾತು, ಕಣ್ಣು ಸನ್ನೆಗಳಿಗಾಗಿ ನನ್ನನ್ನು ನೋಡುತ್ತಿದ್ದ ಬಾಮೆಯನ್ನು ಅಂದು ನಾ ನೋಡಲು ಹೋಗಿ ಬಂದಾದ ಮೇಲಿನ ಮುಂದಿನದೆಲ್ಲದರ ದಿನಮಾನ ಮುಗಿದು ಜಮಾನ ಕಳೆದು ಹೋಗಿತ್ತು. ಸೂಚ್ಯತೆ ಸೂಕ್ಷ್ಮತೆಗಳು ನಮ್ಮ ದೇಹಗಳಂತೆ ಸೂಕ್ಷ್ಮವಾಗಿದ್ದವು. ಅವಳು ಬಡೆದು ಬೇಯಿಸಿದ ಪುಟ್ಟಪಾಲನಂತೆ ಉಬ್ಬುತ್ತಿದ್ದ ರೊಟ್ಟಿಗಳು ಈಗ ಮೊದಲಿನಂತೆ ಉಬ್ಬುತ್ತಿರಲಿಲ್ಲವೆಂದು ನನಗೆ ಕಂಡರೆ ಅದು ನನ್ನ ಕಣ್ಣಿನ ದೋಷವಾಗಿ ಮಾತ್ರ ಅವಳಿಗೆ ಕಾಣುವುದು. ಪರಸ್ಪರರ ದೋಷಗಳನ್ನು ಬೆಳಕಿಗೆ ತರುವಲ್ಲಿ ಒಂದು ಅಪರೋಕ್ಷ ಸ್ಪರ್ಧೆಯೇ ನಮ್ಮ ನಡುವೆ ಇತ್ತೇನೋ. ತಟ್ಟೆಗೆ ಕಲ್ಲು ಬೀಳಿಸಿದ್ದು ಅಂತಹ ಒಂದು ಕುಲ್ಲ ಪಾರದರ್ಶಕ ಕಾರ್ಯಾಚರಣೆ ಎಂದು ನನಗೆ ಅನಿಸಿತು. ಆದರೆ ಹೆಂಡತಿಗೆ ಅದು ಅತ್ಯಂತ ಅಶಿಕ್ಷಿತನದಿಂದ ಕೂಡಿದ ನಡೆಯಾಗಿ ಕಂಡಿತು. ಇಂದು ಅದಕ್ಕೆ ಕಾರಣವೂ ಇತ್ತು.
ಪುಣೆಯಿಂದ ಬಂದಿದ್ದ ನನ್ನ ಗೆಳೆಯನು ನನ್ನೊಂದಿಗೆ ಊಟಕ್ಕೆ ಕುಳಿತಿದ್ದ. ಆತ ವಾಸನೆ ಮಾತ್ರದಿಂದಲೇ ಹಸುವಿನ ಹಾಲು, ಎಮ್ಮೆಯ ಹಾಲುಗಳನ್ನು ಗುರುತಿಸುವಷ್ಟು ಮತ್ತು ಯಾವ ಮೊಸರು ನಿಜವಾದ ಹಾಲಿನಿಂದ ತಯಾರಿಸಿದ್ದಲ್ಲ ಎಂಬುದನ್ನು ಗುರುತಿಸಿದರೂ ಮಾತಾಡದೆ ತಿಂದು ಬಿಡುವಷ್ಟು ಸೂಕ್ಷ್ಮ. ಸಂಸಾರದಲ್ಲಿ ಏನೆಲ್ಲ ಅನುಭವಿಸಿದರೂ ಮೌನವಾಗಿರುವಷ್ಟು ತಿಳುವಳಿಕೆಯವ. ಗೆಳೆಯನ ಮನೆಯಲ್ಲಿ ಮೊಸರಿನಲ್ಲಿ ಕಲ್ಲು ಬರುವಂತಹ ಸಮಯದಲ್ಲಿ ತಾನಿರುವಂತಾಯಿತು ಎಂದು ಮುಜುಗರಗೊಂಡನೋ ಏನೋ. ಆದರೆ ನನಗ್ಯಾಕೋ ಅದೊಂದು ತೀರಾ ಕಲ್ಲು ಕರಗುವ ಸಮಯವೆಂದು ಅನ್ನಿಸಲಿಲ್ಲ. ಸ್ವಲ್ಪ ಮಾತ್ರ ಕುಡಿದವರೆಗೆ ಮುಂದಿನ ಗುಟುಕಿಗೆ ಕಾಯುವಾಗ ಬರುವ ಒಂದು ಉನ್ಮಾದ ನನಗೂ ಬಂದಂತಿತ್ತು. ಗಂಡನ ಪಾತ್ರವನ್ನು ಏಕಮೇವ ಪ್ರೇಕ್ಷಕನೆದರು ಹಕ್ಕು ಮತ್ತು ಹುಮ್ಮಸ್ಸಿನಿಂದ ಅಭಿನಯಿಸಬೇಕೆಂದು ಅನ್ನಿಸಿಬಿಟ್ಟಿತು. ಚಕ್ರಾಕಾರದ ಬೆರಳುಗಳಲ್ಲಿ ಕಲ್ಲು ಹಿಡಿದು ಮೆತ್ತಗಿನ ಅಂದರೆ ನಾಟಕೀಯ ಧ್ವನಿಯಲ್ಲಿ ಮೊಸರಿನಲ್ಲಿ ಕಲ್ಲು ಎಂದು ಹೆಂಡತಿಗೆ ತೋರಿಸಿದೆ. ಗೆಳೆಯ ಇರಲಿ ಇರಲಿ ಎಂಬಂತೆ ಕೈ ತೋರಿಸಿ ಸಜ್ಜನ ಅತಿಥಿಯ ಹಾಗೆ ಮುಖ ಕೆಳಗೆ ಹಾಕಿದ. ಹೆಂಡತಿ ನಿಮಗೋ ಬಂತೆ ಎಂದು ಗೆಳೆಯನಿಗೆ ಕೇಳಿದಂತೆ ಮಾಡಿ, ಇವರಿಗಂತೂ ಮೊಸರಿನಲ್ಲಿ ಕಲ್ಲು ಬರಲಾರಂಭಿಸಿ ಬಹಳ ದಿನಗಳಾದವು ಎಂದು ಪಳಗಿದ ಹೆಂಡತಿಯ ಆತ್ಮವಿಶ್ವಾಸದ ಧ್ವನಿಯಲ್ಲಿ ಹೇಳಿದ್ಲು.